ಕಲರ್ಸ್ ಕನ್ನಡದಂಥ ಸಂಸ್ಥೆ ಮುನ್ನಡೆಸಿದ ಅನುಭವ ಇರೋ ಪರಮೇಶ್ವರನ್ ಗುಂಡ್ಕಲ್ ಹಾಗೂ ಡಾಲಿ ಧನಂಜಯ ಒಟ್ಟಾಗಿ ಕೋಟಿ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಈ ಸಿನಿಮಾದ ಟ್ರೈಲರ್ ತುಂಬಾ ಅಟೆನ್ಷನ್ ನ ಪಡ್ಕೊಂಡಿತ್ತು. ಈಗ ಈ ಸಿನಿಮಾ ರಿಲೀಸ್ ಆಗಿದೆ ಅಂಡ್ ಧನಂಜಯ ಅವರು ಮಾಸ್ ಸಿನಿಮಾ ಜೊತೆಗೆ ಫ್ಯಾಮಿಲಿ ಆಡಿಯನ್ಸ್ಗೂ ಹೆಚ್ಚು ಕನೆಕ್ಟ್ ಆಗಿದ್ದಾರೆ. ಅವರ ನಟನೆಯ ರತ್ನನ್ ಪ್ರಪಂಚ ಸಿನಿಮಾದಲ್ಲಿ ತಾಯಿ ಸೆಂಟಿಮೆಂಟ್ ಹೈಲೈಟ್ ಆಗಿತ್ತು. ಈಗ ಮತ್ತೊಮ್ಮೆ ಅವರು ಫ್ಯಾಮಿಲಿ ಆಡಿಯನ್ಸ್ಗೆ ಇಷ್ಟ ಆಗುವಂತ ಸಿನಿಮಾನ ಮಾಡಿದ್ದಾರೆ. ಈ ಕೋಟಿ ಸಿನಿಮಾದಲ್ಲಿ ಏನೆಲ್ಲ ಇದೆ ಅಂತ ತಿಳ್ಕೊಳಕ್ ಮುಂಚೆ ನೀವಿನ್ನು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಡೈರೆಕ್ಟ್ ಆಗಿ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಈ ಸಿನಿಮಾದಲ್ಲಿ ಧನಂಜಯ ಅವರ ಕ್ಯಾರೆಕ್ಟರ್ ಹೆಸರು ಕೋಟಿ ಅಂತ. ಅವನು ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ. ಅವನೆಷ್ಟು ಪ್ರಾಮಾಣಿಕ ಅಂದ್ರೆ ಚಿಕ್ಕ ವಯಸ್ಸಿಂದ ಬೆಳೆದು ದೊಡ್ಡವನಾಗೋವರೆಗೂ ಒಂದೇ ಒಂದು ತಪ್ಪು ಕೆಲಸನೂ ಮಾಡಿಲ್ಲ. ಅಂಡ್ ಪ್ರಾಮಾಣಿಕವಾಗಿ ಏನೇ ಇದ್ರೂ ಮಾಡ್ತಾನೆ. ಇನ್ನ ಎಲ್ಲಾದ್ರೂ ಮೋಸ ನಡೀತಿದೆ ಅಂದ್ರೆ ಅಲ್ಲಿ ಆತ ಇರಲ್ಲ. ಅಂಡ್ ಇಷ್ಟು ಪ್ರಾಮಾಣಿಕ ಆಗಿರೋ ಕೋಟಿಗೆ ಕೋಟ್ಯಾಧೀಶ್ವರ ಆಗೋ ಆಸೆ. ಅದು ಸಾಧ್ಯ ಇಲ್ಲ ಅಂತ ಎಲ್ಲರೂ ಹೇಳಿದ್ರು ಅದನ್ನ ಒಪ್ಕೊಳ್ಳೋಕೆ ಅವನು ರೆಡಿನೇ ಇರಲ್ಲ. ಸೊ ಫೈನಲ್ ಆಗಿ ಕೋಟಿ ಹಣನ ಮಾಡ್ತಾನ, ಪ್ರಾಮಾಣಿಕತೆ ಬಿಟ್ಟು ಕೆಟ್ಟ ದಾರಿ ಹಿಡಿತಾನ ಅಂತ ತಿಳ್ಕೊಬೇಕಂದ್ರೆ ನೀವು ಸಿನಿಮಾನ ನೋಡಬೇಕು. ಇನ್ನು ಧನಂಜಯ ಅವರು ಮಾಸ್ ಜೊತೆಗೆ ಕ್ಲಾಸ್ ಪಾತ್ರಗಳಿಗೂ ತುಂಬಾ ಸೂಟ್ ಆಗ್ತಾರೆ. ಈ ಸಿನಿಮಾದಲ್ಲಿ ಅವರದ್ದು ಪ್ರಬುದ್ಧವಾದ ನಟನೆ. ಮಾಸ್ ಆಗಿ, ಅಮ್ಮನಿಗೆ ಮಗನಾಗಿ ಅಂಡ್ ತಂಗಿ ತಮ್ಮನಿಗೆ ಅಣ್ಣನಾಗಿ, ಪ್ರೀತಿಗಾಗಿ ಒದ್ದಾಡೋ ಹುಡುಗನಾಗಿ ಕೋಟಿ ಪಾತ್ರ ಇಷ್ಟ ಆಗುತ್ತೆ. ಸೊ ಪೂರ್ತಿ ಪ್ರಾಮಾಣಿಕ ಆದ್ರೆ ಏನೆಲ್ಲ ಒದ್ದಾಟ ಇರುತ್ತೆ ಅಂತ ಕಣ್ಣಿಗೆ ಕಟ್ಟೋ ತರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇನ್ನು ತಾಯಿ ಹಾಗೂ ಮಗನ ಸೆಂಟಿಮೆಂಟ್ಗೆ ತುಂಬಾ ಕನೆಕ್ಟ್ ಆಗ್ತೀವಿ. ಅಂಡ್ ಧನಂಜಯ ಅವರ ಮುಗ್ಧ ನಗು ಮತ್ತಷ್ಟು ಇಷ್ಟ ಆಗುತ್ತೆ. ಇನ್ನು ಮೋಕ್ಷಾ ಕುಶಾಲ್ ಅವರು ನಾಯಕಿಯಾಗಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ನವಮಿಯಾಗಿ ಅವರು ಇಷ್ಟ ಆಗ್ತಾರೆ. ಅವರಿಗಿರೋ ಅಪರೂಪದ ಕಾಯಿಲೆ ವಿಚಾರ ಸಿನಿಮಾದಲ್ಲಿ ಹೆಚ್ಚು ಹೈಲೈಟ್ ಆಯಿತು. ಅದೇನು ಕಾಯಿಲೆ ಅಂತ ನೀವು ಸಿನಿಮಾದಲ್ಲೇ ನೋಡಬೇಕು. ಅಂಡ್ ರಮೇಶ್ ಇಂದ್ರಾ ಅವರು ದೀನು ಸಾವ್ಕಾರ್ ಹೆಸರಿನ ವಿಲನ್ ರೋಲ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಣಕ್ಕಾಗಿ ಬಾಯಿ ಬಿಡೋ ದೀನು ಸಾವ್ಕಾರ್ ಇಡೀ ಸಿನಿಮಾನ ಆವರಿಸ್ಕೊಂಡಿದ್ದಾರೆ. ಇನ್ನು ಯಾರೇ ಈ ಪಾತ್ರನ ಮಾಡಿದಿದ್ರು ಈ ರೋಲ್ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಅನ್ನೋ ಥರ ಅವರು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅಂಡ್ ಕೋಟಿಯ ಅಮ್ಮನಾಗಿ ತಾರಾ ಅವರು ಎಮೋಷನಲಿ ಆಡಿಯನ್ಸ್ನ ಸೆಳೀತಾರೆ. ಪೃಥ್ವಿ, ತನುಜಾ ಆಕ್ಟಿಂಗ್ ಡೀಸೆಂಟ್ ಆಗಿತ್ತು. ಅಂಡ್ ರಂಗಾಯಣ ರಘು ಪಾತ್ರಕ್ಕೆ ಇಲ್ಲಿ ಹೆಚ್ಚಿನ ತೂಕ ಇರಬೇಕಿತ್ತು. ನೆಕ್ಸ್ಟ್ ದುನಿಯಾ ವಿಜಯ್ ಮಾಡಿರೋ ಗೆಸ್ಟ್ ರೋಲ್ ಕೋಟಿ ಲೈಫಲ್ಲಿ ಪ್ರಾಮುಖ್ಯತೆನ ಪಡೆಯುತ್ತೆ. ಡೈರೆಕ್ಟರ್ ಪರಮ್ ಅವರಿಗೆ ಸಿನಿಮಾ ನಿರ್ದೇಶಕನಾಗಿ ಇದು ಮೊದಲ ಅನುಭವ. ಮೊದಲ ಸಿನಿಮಾದಲ್ಲೇ ಅವರು ಭರವಸೆನ ಮೂಡಿಸಿದ್ದಾರೆ. ಈ ಸೆಂಟಿಮೆಂಟ್ ಜೊತೆ ಹಲವು ಭಾವನೆಗಳನ್ನು ಸಹ ಅವರು ಕಟ್ಟಿಕೊಡೋ ಪ್ರಯತ್ನ ಈ ಸಿನಿಮಾದಲ್ಲಿ ಎದ್ದು ಕಾಣುತ್ತೆ. ಅಂಡ್ ಇನ್ನ ಅವರು ಕೆಲವು ವಿಚಾರಗಳನ್ನ ಜಾಸ್ತಿ ಹೇಳಿದ್ದಾರೆ. ಸೊ ಅದು ಸ್ಲೋ ಪೇಸ್ ಅಂತ ಅನ್ಸ್ಬೋದು ಅಂಡ್ ಬೋರ್ ಕೂಡ ಆಗ್ಬೋದು. ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ಪ್ರೊಡಕ್ಷನ್ ವ್ಯಾಲ್ಯೂಸ್, ಸಿನಿಮಾಟೋಗ್ರಫಿ, ವಿಜುವಲ್ಸ್, ಕಲರ್ ಗ್ರೇಡಿಂಗ್ ಎಲ್ಲ ಸಿನಿಮಾ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಯಿತು. ಆ್ಯಂಡ್ ವಾಸುಕಿ ವೈಭವ್ ಸಾಂಗ್ಸ್ ಅಷ್ಟು ಇಂಪ್ರೆಸ್ ಮಾಡಲಿಲ್ಲ. ಈ ಸಾಂಗ್ಸ್ ಬಂದಾಗ ತುಂಬ ಎಳಿತಿದಾರಲ್ಲ ಅಂತ ಅನಿಸುತ್ತೆ. ನೋಬಿನ್ ಪಾಲ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಡೀಸೆಂಟ್ ಆಗಿತ್ತು. ಸೊ ಓವರ್ ಆಲ್ ಸಿನಿಮಾ ಡೀಸೆಂಟ್ ಆಗಿದೆ. ಯಾಕಂದರೆ ಸ್ಟೋರಿ ಸಿಂಪಲ್ ಆ್ಯಂಡ್ ಸ್ಲೋ ಪೇಸ್ ಆಗಿರೋದ್ರಿಂದ ಸ್ವಲ್ಪ ಬೋರ್ ಫೀಲ್ ಆಗ್ಬೋದು. ಬಟ್ ಅಲ್ಲಿರೋ ಪರ್ಫಾರ್ಮೆನ್ಸ್ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಈ ಸಿನಿಮಾಗೆ ನಾನು ಕೊಡೋ ರೇಟಿಂಗ್ 10ಗೆ 7. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.